ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಯೂಸ್ ಮಾಡುವಂಥ ಒಂದು ಹೇರ್ ಸ್ಪ್ರೇನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಕೂದಲ ಸಮಸ್ಯೆ ಏನೇ ಇದ್ದರೂ ಕೂಡ ಅದು 2 ಮಂತ್ಸ್ ನೀವು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಖಂಡಿತ ಅದು ಸಾಲ್ವ್ ಆಗುತ್ತೆ. ಈ ಒಂದು ಟಿಪ್ಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಹಾಗೆ ಮರಿಬೇಡಿ ಅಂತ ಹೇಳ್ತಾ, ಇದು ನಾನು ಮೊದಲನೇದಾಗಿ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ ಬಂದು ರೋಸ್ಮೆರಿ ಲೀವ್ಸ್. ಇದು ಬಂದು ಈ ರೀತಿ ಇರುತ್ತೆ, ಸಣ್ಣದಾಗಿ ಕಡ್ಡಿ ಥರ ಇರುತ್ತೆ. ಇದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಏನು ಡ್ರೈ ಫ್ರೂಟ್ ಶಾಪ್ ಇರುತ್ತಲ್ಲ ಅಲ್ಲೂ ಕೂಡ ಸಿಗುತ್ತೆ, ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇಲ್ಲಾಂದರೆ ಆನ್ಲೈನ್ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ರೀತಿಯಾದಂಥ ಕೆಲವೊಂದು ಸೈಟ್ಗಳಲ್ಲೂ ಕೂಡ ಇದು ಈಸಿಯಾಗಿ ಸಿಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಒಂದು ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು. ನಾನಿಲ್ಲಿಗೆ 1 ಗ್ಲಾಸ್ನಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ನಾನು ಒಂದು 2 ಸ್ಪೂನ್ನಷ್ಟು ರೋಸ್ಮೆರಿ ಲೀವ್ಸ್ ಅಂತ ಏನು ಹೇಳ್ತಾರಲ್ಲ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಬಾಯ್ಲ್ ಮಾಡಬೇಕು. ಇಲ್ಲ ನೀವು ನೈಟ್ ಸೋಪ್ ಮಾಡಿ ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡೋದ್ರೂ ಆಗುತ್ತೆ. ಇಲ್ಲ ನಾನು ಕುದಿಸಲ್ಲ ಅಂತಂದರೆ ಹಾಗೆ ಅದನ್ನು ನೈಟ್ ಫುಲ್ ಸೋಪ್ ಮಾಡಿ ಅದನ್ನು ಸ್ಪ್ರೇ ಮಾಡ್ಕೊಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗ್ತದೆ. ಯಾರೆಲ್ಲ ಮೊದಲೇ ಸರಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಇಷ್ಟ ಆಯಿತು ಅಂತಾರೆ ಕಮೆಂಟ್ ಮಾಡಿ, ಏನೇ ಅನಿಸಿಕೆ ಬೇಕಾಗಿರೋ ತಿಳಿಸಿ ಅಂತ ಹೇಳ್ತಾ. ಇಲ್ಲಿ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಅದು ಬಾಯ್ಲ್ ಆಗ್ತಾ ಇದ್ದಂಗೆ ಅದು ಬ್ರೌನ್ ಕಲರಲ್ಲಿ ಅದೇನಿರುತ್ತಲ್ಲ ಅದು ಲಿಕ್ವಿಡ್ ಫಾರ್ಮ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಲಿಕ್ವಿಡ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಸ್ವಲ್ಪ ಹೊತ್ತು ಇದನ್ನ ಕಂಪ್ಲೀಟಾಗಿ ಕೂಲಾಗಿ ಹೋಗ್ಬಿಡ್ತಾ ಇದ್ದೀನಿ. ಈ ರೀತಿ ಒಂದು ಸ್ಟ್ರೈನರಲ್ಲಿ ಇದನ್ನು ನೀಟಾಗಿ ನಾನು ಸೋಸ್ಕೊತಾ ಇದ್ದೀನಿ. ಈ ರೀತಿಯ ಸ್ಪ್ರೇ ಬಾಟಲ್ನ ತೊಗೊಂಡು ನಾನು ಇದರೊಳಗಡೆ ಫಿಲ್ ಮಾಡಿಕೊಂಡು ಫುಲ್ ಏನು ಹೇರ್ಸ್ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ನಾನು ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೆತ್ತಿಗೆ ಜಾಸ್ತಿ ಸ್ಪ್ರೇ ಮಾಡಿ ಅದನ್ನು ನೆನೆಸೋದ್ರಿಂದ ಏನು ಫ್ರಂಟಲ್ಲಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಅದೆಲ್ಲದಲ್ಲೂ ಕೂಡ ನಿಮಗೆ 3 to 4 ವೀಕಲ್ಲಿ ಸ್ಮಾಲ್ ಬೇಬಿ ಹೇರ್ಸ್ ಕಾಣಲಿಕ್ಕೆ ಶುರು ಆಗುತ್ತೆ. ಇನ್ನು 1 2 to 3 hours ಹಚ್ಚಿದ ತಕ್ಷಣನಾದರೂ ನೀವು ತಲೆ ಸ್ನಾನ ಮಾಡ್ಬೋದು, ಇಲ್ಲ ಅಂತಂದರೆ 1 ನೈಟ್ ಕೂಡ ಬಿಡ್ಬೋದು.